ನೋಡಿ ದರೋಡೆ ರಾಬ್ರಿ ಜೊತೆಗೆ ಈ ಕಳ್ಳತನ ಕೇಸ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಅದರಲ್ಲೂ ಈ ಚಿನ್ನದ ರೇಟ್ ಜಾಸ್ತಿ ಆದಮೇಲೆ ಅಂತೂ ಕೆಳಂಗೆ ಇಲ್ಲ. ಈ ಚಿನ್ನ ಬೆಳ್ಳಿ ಕಳ್ಳತನ ಕೇಸ್ ಕೂಡ ಜಾಸ್ತಿ ಆಗಿದೆ. ಹಾಗೆ ಬೆಂಗಳೂರಿನಲ್ಲಿ CCTV ಕ್ಯಾಮೆರಾಗೆ ಬಟ್ಟೆ ಕಟ್ಟಿ ಚಿನ್ನ ಬೆಳ್ಳಿ ಕದ್ದು ಎಸ್ಕೇಪ್ ಆಗಿದ್ದಾರೆ. ಶಿವರಾತ್ರಿ ಹಬ್ಬ ಬೇರೆ ಇತ್ತು ಭಾನುವಾರ. ಜಾಗರಣೆಗೆ ಅಂತ ಹೋಗಿದ್ರಂತೆ ಮನೆಯವರೆಲ್ಲ. RR ನಗರದ ಬನಶಂಕರಿ 5ನೇ ಸ್ಟೇಜ್ನಲ್ಲಿ ಆಗಿರೋ ಘಟನೆ ಇದು. ಮನೆಯಲ್ಲಿ ಯಾರೂ ಇಲ್ಲದಿದ್ದಾಗ ಮನೆ ಒಳಗೆ ಹೊಕ್ಕಿ 5 ಲಕ್ಷ ಮೌಲ್ಯದ ಚಿನ್ನ ಬೆಳ್ಳಿ 1 ಲಕ್ಷ ನಗದನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ. ಮಂಜುನಾಥ್ ಅನ್ನೋರ ಮನೆಯಲ್ಲಾಗಿರೋ ಕಳ್ಳತನ ಇದು. ಜಾಗರಣೆಗೆ ಅಂತೇಳಿ ನೆಂಟರ ಮನೆಗೆ ಹೋಗಿದ್ರಂತೆ ಮಂಜು ಫ್ಯಾಮಿಲಿ. ಯಾರೂ ಇಲ್ಲದೆ ಇರೋದನ್ನ ಗಮನಿಸಿನೇ ಈ ಖದೀಮರು ಕೃತ್ಯ ಎಸಗಿದ್ದಾರೆ. ಎಂಟ್ರಿ ಕೊಡ್ತಿದ್ದಂತೆ ಫಸ್ಟೇ CCTV ಕ್ಯಾಮೆರಾಗೆ ಬಟ್ಟೆ ಕಟ್ಬಿಡ್ತಾರೆ ಈ ಖದೀಮರು. ಆಮೇಲೆ ಕಬ್ಬಿಣದ ಸಲಾಕೆಯಿಂದ ಡೋರನ್ನು ಮುರಿದು ಒಳಗಡೆ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಆಗ್ತಾ ಇದ್ದಂತೆ ಅಲ್ಲಿದ್ದಂಥ ಚಿನ್ನ ಬೆಳ್ಳಿ ಮತೆಗೆ ಸ್ವಲ್ಪ ನಗದು 1 ಲಕ್ಷ ರೂಪಾಯಿನಷ್ಟು ನಗದನ್ನು ಕದ್ದು ಎಸ್ಕೇಪ್ ಆಗ್ತಾರೆ. ಘಟನಾ ಸ್ಥಳಕ್ಕೆ RR ನಗರ ಪೊಲೀಸರು ಭೇಟಿಯನ್ನು ಕೊಟ್ಟು CCTV ಕ್ಯಾಮೆರಾವನ್ನು ಪರಿಶೀಲನೆ ಮಾಡಿದ್ದಾರೆ. ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದಾರೆ ಒಬ್ಬರು, ಮತ್ತೊಬ್ಬ ಎಂಟ್ರಿ ಕೊಡ್ತಾನೆ. ಮಾಸ್ಕ್ ಇಲ್ಲದೆ ಎಂಟ್ರಿ ಕೊಡ್ತಾನೆ. ಫಸ್ಟು ಎಂಟ್ರಿ ಕೊಡ್ತಿದ್ದಂಗೆ ಅಲ್ಲಿ CCTV ಇರೋದನ್ನು ಗಮನಿಸಿದ ತಕ್ಷಣ ಮುಖನ ಮುಚ್ಕೊಂಡು ಮತ್ತೆ ವಾಪಸ್ ಓಡೋಗ್ತಾನೆ. ಆಮೇಲೆ ಬಂದು ಮಾಸ್ಕ್ ಹಾಕೊಂಡು ಬಂದು ಆ CCTV ಕ್ಯಾಮ್ರಾಗೆ ಬಟ್ಟೆ ಸುತ್ತಬಿಡ್ತಾನೆ. ಮುಖ ಕ್ಯಾಪ್ಚರ್ ಆಗಿದೆಯಲ್ಲ, ಸೊ ಆದಷ್ಟು ಬೇಗ ಹಿಡಿಬೋದು, ಅದೇನು ದೊಡ್ಡ ಸವಾಲೇನಲ್ಲ. ಮನೇಲಿ ಯಾರೂ ಇರಲಿಲ್ಲ. ಬೇರೆ ಶಿವರಾತ್ರಿ ಹಬ್ಬ ಅಂಥೇಳಿ ಜಾಗರಣೆಗೆ ಅಂತ ಅವರ ನೆಂಟರಿಷ್ಟರ ಮನೆಗೆ ಹೋಗಿದ್ರಂತೆ. ಆ ಸಂದರ್ಭದಲ್ಲಿ ಆಗಿರೋದು. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ವೆಂಕಟೇಶ್ ಲೈವ್ನಲ್ಲಿ. ವೆಂಕಟೇಶ್, ಚಿನ್ನದ ದರ ಜಾಸ್ತಿ ಆಗ್ತಿದ್ದಂತೆ ಚಿನ್ನ ಬೆಳ್ಳಿ ಜೊತೆಗೆ ಈ ಕಳ್ಳತನ ಕೇಸ್ಗಳು, ದರೋಡೆ ಕೇಸ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಯಿತು. ಈಗ ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಯಾವ ಹಂತದಲ್ಲಿದೆ? ಶರತ್, RR ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ವಿದ್ಯಾಶ್ರೀ ಅವರ ಮನೆಯಲ್ಲಿ ಕಳ್ಳತನ ಆಗಿರುವಂಥದ್ದು. ಹಬ್ಬದ ದಿನ ಅವರು ಏನೋ ಒಂದು ಜಾಗರಣೆ ಮಾಡಲಿಕ್ಕೆ ಅಂತ ಹೇಳಿ ತನ್ನ ಸಹೋದರಿಯ ಮನೆಗೆ ಹೋಗಿರ್ತಾರೆ. ಹೋದಂಥವರೇ ಕೂಡ ಜಾಗರಣೆಯನ್ನು ಮಾಡಿ ಬೆಳಗಿನ ಜಾವ 7:30 ಸುಮಾರಿಗೆ ನಿದ್ರೆನ ಮಾಡಿರ್ತಾರೆ. ಆಗ ಅವರಿಗೆ ಒಂದು ಮೊಬೈಲ್ ಫೋನ್ಗೆ ಒಂದು ನೋಟಿಫಿಕೇಶನ್ ಬರುತ್ತೆ CCTVಯಿಂದ. ಆಗ ಅವರು ಎಚ್ಚರಗೊಂಡು ನೋಡಿದಂಥ ವೇಳೆಯಲ್ಲಿ ಏನೋ ಒಂದು ನೋಟಿಫಿಕೇಶನ್ ಬರುತ್ತೆ. ತಕ್ಷಣ ಮನೆಗೆ ಹೋಗ್ತಾರೆ. ಮನೆಗೆ ಹೋದಂಥ ವೇಳೆಯಲ್ಲಿ ಒಂದು ಮೇನ್ ಡೋರ್ ಕೂಡ ಓಪನ್ ಆಗಿರುತ್ತೆ. ಮೇನ್ ಡೋರ್ ಓಪನ್ ಆಗಿದ್ದಾಗ ಸಹಜವಾಗಿಯೇ ಕೂಡ ಅವರು ಗಾಬರಿ ಆಗ್ತಾರೆ. ಒಳಗಡೆ ಹೋಗಿ ನೋಡಿದ್ರೆ ಮನೆ ಒಳಗಡೆ ಇದ್ದಂಥ 2 ಬೆಡ್ರೂಮ್ಗಳ ಡೋರ್ಗಳು ಕೂಡ ಲಾಕರ್ ಓಪನ್ ಆಗಿರುತ್ತೆ. ಮತ್ತು ಬೆಡ್ರೂಮ್ ಒಳಗಡೆ ಇದ್ದಂತಹ ವಾರ್ಡ್ರೂಮ್ ಏನಿದೆ ಅದರಲ್ಲಿ ಬ್ರೇಕ್ ಆಗಿರುತ್ತೆ. ಅದರಿಂದ ಒಳಗಡೆ ಇದ್ದಂತಹ ಚಿನ್ನ ಹಾಗೂ ಬೆಳ್ಳಿ ಸೇರಿ 1 kg ಬೆಳ್ಳಿ ಹಾಗೂ 80 ಲಕ್ಷ ರೂಪಾಯಿ ಹಣ, ಮತ್ತೊಂದು ರೂಮ್ನಲ್ಲಿ 30 ಲಕ್ಷ ರೂಪಾಯಿ ಹಣ ಹಾಗೂ ಚಿನ್ನ, ಈ ಎಲ್ಲವನ್ನು ಕೂಡ ಕಳ್ಳತನ ಮಾಡಿರುವಂಥದ್ದು ಗೊತ್ತಾಗುತ್ತೆ. ಆಗ ಅವರ ಒಂದು CCTVಗಳನ್ನು ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಒಳಗಡೆ ಎಂಟ್ರಿ ಕೊಡ್ತಾನೆ. ಎಂಟ್ರಿ ಕೊಡುವಂತಹ ವೇಳೆಯಲ್ಲಿ ಮೇಲೆ ಇರುವಂತಹ CCTVಯನ್ನು ಗಮನಿಸಿ ಮತ್ತೆ ವಾಪಸ್ ಹೋಗ್ತಾನೆ. ನಂತರ ಮುಖಕ್ಕೆ ಮಾಸ್ಕ್ ಅನ್ನು ಹಾಕಿ ಕ್ಯಾಪ್ ಅನ್ನು ಧರಿಸಿಕೊಂಡು ಬರ್ತಾನೆ. ಬಂದಂತವನು ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿರುವಂತಹದ್ದು. ಹಬ್ಬದ ದಿನ ಜಾಗರಣೆ ಮಾಡಲಿಕ್ಕೆ ಅಂತ ಹೇಳಿ ಸಹೋದರಿಯ ಮನೆಗೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ಆಗಿರುವಂತದ್ದು. ಸದ್ಯ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ RR ನಗರ ಪೊಲೀಸ್ ಠಾಣೆಗೆ ತೆರಳಿ ಒಂದು ದೂರನ್ನು ಕೊಟ್ಟಿದ್ದಾರೆ. ದೂರಿನ ಆಧಾರದ ಮೇಲೆ ಕೂಡ FIR ದಾಖಲಾಗಿದೆ. ಆರೋಪಿ ಯಾರು ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನು ಮುಂದುವರಿಸಿದ್ದಾರೆ. ಚಿನ್ನದ ರೇಟ್ ಹೆಚ್ಚಾಗ್ತಿದ್ದಂತೆ ಕಳ್ಳರ ಹಾವಳಿ ಕೂಡ ಹೆಚ್ಚಾಗ್ತಾ ಇರುವಂತದ್ದು. ಇತ್ತೀಚಿನ ದಿನಗಳಲ್ಲಿ ಒಂಟಿ ಮನೆಗಳಲ್ಲಿ ಏನು ಒಂದು ಕಳ್ಳತನದ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದೆ. ಪೊಲೀಸರು ಸಾಕಷ್ಟು ಜಾಗೃತಿಗಳನ್ನು ಕೂಡ ವಹಿಸ್ತಾರೆ. ನೈಟ್ ಬೀಟ್ ಅನ್ನು ಮಾಡ್ತಾ ಇರ್ತಾರೆ. ಆದರೂ ಕೂಡ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಸಿಗ್ತಾರೆ. ಅಂದ್ರೆ ಪ್ಲಾನ್ ಅನ್ನ ಮಾಡಿಕೊಂಡು ಹಬ್ಬದ ಸಂದರ್ಭಗಳಲ್ಲಿ ಕೂಡ ಪೊಲೀಸರ ಒಂದು ಸಹಜವಾಗಿ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರ್ತಾರೆ. ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು, ಈ ರೀತಿಯಾದಂತಹ ಒಂದು ಹಬ್ಬಗಳಾದಂಥ ವೇಳೆಯಲ್ಲಿ ಚಿನ್ನ ಬೆಳ್ಳಿಯನ್ನು ಮನೇಲಿ ಇಟ್ಟಿರ್ತಾರೆ. ಆಗ ಜಾಗೃತಿಯನ್ನು ವಹಿಸಿ ಅಂತ ಹೇಳಿ. ಸೊ ಆದ್ರೂ ಕೂಡ ಈ ರೀತಿಯಾದಂತಹ ಪ್ರಕರಣಗಳು ಆಗ್ತಾನೆ ಇದೆ. ಸೊ ಸದ್ಯ ಈಗ ಆರೋಪಿಯ ಪತ್ತೆಗೆ ಕೂಡ ಪೊಲೀಸರ ಮುಂದಾಗಿರುವಂತಹ ಶರತ್.